ಸೂಪರ್. 10 ಟೈಮ್ಸ್. ಆಮೇಲೆ ಹಾಲು ಕಾಯಿಸ್ಕೊಟ್ಟು ಹಾಲು ಉಕ್ಕೋಗ್ಬಿಡುತ್ತೆ ಅಂತ ಟೈಮ್ ಬಂದಾಗ ಸ್ಟವ್ ಹಿಡ್ಕೊಂಡು ಅಲ್ಲೂ ಮಾಡ್ತಾ ಇರ್ತೀನಿ. ಟೈಮ್ ಮುಖ್ಯ. ಟೈಮ್ ನನ್ಗೆ ಉಳಿಯಲ್ವಲ್ಲ. ಆ ತಪಾಸಣೆಗೆ ಬಲ ಕೊಟ್ಟಿದ್ದೀರ, ಅದೇ ಖುಷಿ ನಮಗೆ, ಅದೇ ಸಂತೋಷ. ಆರೈಕೆ ನೀವು ಎಷ್ಟು ಚೆನ್ನಾಗಿ, ನಿಮ್ಮ ಆಶೀರ್ವಾದ ಮುಖ್ಯವಾಗಿ ನಮಗೆ. ಏನ್ ಆಶೀರ್ವಾದ ಡಾಕ್ಟರ್, ಎಷ್ಟೊತ್ತು ನೀವು ಕಾಮನ್ ಸೆನ್ಸ್ ಉಪಯೋಗಿಸಿ ನಿಮ್ ಗುರುಗಳು ಮಾತು ಕೇಳ್ಕೊಂಡು ಟೇಕನ್ ಸೋ ಮಚ್ ಆಫ್ ಸ್ಟಡೀಸ್ ಮತ್ತು ಪಬ್ಲಿಕ್. ಅಪಾರ್ಟ್ ಫ್ರಮ್ ಅರ್ನಿಂಗ್ ಮನಿ ಇಸ್ ನಾಟ್ ದ ಮೇನ್ ಕ್ರೈಟೀರಿಯಾ. ಯು ಆರ್ ಟೇಕಿಂಗ್ ಮೋರ್ ಸ್ಟ್ರೆಂತ್ಸ್. ಗ್ರಾಮೀಣ ಅಂಗಡಿ ಯಾವ ರೈಸ್ ಅಂತೀರಾ? ಅನ್ಪಾಲಿಶ್ಡ್, ಆರ್ಗ್ಯಾನಿಕ್ ಇರುತ್ತೆ. 125 ಅದು ಯೂರಿಯಾ ಹಾಕಿರಬಾರ್ದು. ಕರೆಕ್ಟ್, ಯೂರಿಯಾ ಹಾಕಲ್ಲ, ಅದ್ರಲ್ಲಿ ಹಾಕಲ್ಲ. ಬಹಳ ರಫ್ ಇರುತ್ತೆ. ಅದಕ್ಕೆ ನಾನು 11 ಗಂಟೆಗೆ ಅನ್ನ ಮಾಡ್ಕೊಳಕ್ 9 ಗಂಟೆಗೆ ನೀರಲ್ಲಿ ನೆನೆ ಇಟ್ಬಿಡ್ತೀನಿ. ಮನಿಷ್ಟು ನಿನ್ನೆ ರಾತ್ರಿ ನೆನೆ ಹಾಕ್ಬಿಡಿ, ಏನಾಗಲ್ಲ. ನಿನ್ನೆ ರಾತ್ರಿ ನೆನೆ ಹಾಕ್ಬಿಟ್ಟು ಸ್ಲೋ ಬಾಯ್ಲ್ ಮಾಡಿ, ಅದು ಪರವಾಗಿಲ್ಲ. ನೀರ್ನ ಜಾಸ್ತಿ ಇಟ್ಬಿಟ್ಟು ಅದನ್ನ ಬಸಿರಿ ಗಂಜಿ. ಆ ಗಂಜಿನಲ್ಲಿ ಫೈಟೋಕೆಮಿಕಲ್ಸ್ ಎಲ್ಲ ಆಚೆ ಹೋಗುತ್ತೆ, ಅಂಡ್ ಈ ಶುಗರ್ ಸ್ಪೈಕ್ಸ್ ಎಲ್ಲ ಹೋಗ್ಬಿಡುತ್ತೆ ಅದ್ರಲ್ಲಿ. ಆತರ ಗಂಜಿ ಬಸ್ಬಿಟ್ಟು ಊಟ ಮಾಡಿ, ಅದಿನ್ನೂ ಸೂಪರ್ ಆಗಿರುತ್ತೆ. ಆಮೇಲೆ ಸರ್ ಆಮೇಲೆ ಒಳಗುದು ತಿನ್ನಕ್ಕೆ ಅದ್ಯಾವ್ದು ಇನ್ನೊಂದು ನೀವು ಎರಡೇ ಎಳ್ಳೆಣ್ಣೆ ಅಲ್ಲ, ಕೊಬ್ಬರಿ ಎಣ್ಣೆನೆ ಮಾಡೋದು. ಅದಕ್ಕೆ ಆ ಹೊರಡೆ ಬರ್ತಿಲ್ಲ. ಅದು 800 ರೂಪಾಯಿ ಕೆಜಿ. ಅದನ್ನ ತರ ಉಪಯೋಗಿಸ್ತೀನಿ. ಆಮೇಲೆ ನಾಟಿ ತುಪ್ಪನೂ ತರಿಸಿದೀನಿ. ಜಾಗಕ್ಕೆ ಹೋಗಿದ್ವಿ, ಅಲ್ಲಿ ಇಟ್ಕೊಂಡ್ಬಂದ ನಮ್ಮ ಹುಡುಗ. ಅದನ್ನೇ ಹಾಕೊಳ್ತೀನಿ. ನಾನು ಒಬ್ಳಿಗೆ ಸ್ಪೆಷಲ್ ಆಗಿ ನಾನು ಟ್ರೀಟ್ಮೆಂಟ್ ಮಾಡ್ಕೊಳ್ತೇನೆ. ನೀವು 80 ಅಲ್ಲ 18 ಈಗ. ಅಲ್ಲ ನಾನು ತುಂಬಾ ಆಕ್ಟಿವ್ ಆಗಿದ್ದೆ ಮೇಡಮ್. ನೀವು ಏನ್ ಗೊತ್ತಾ, ಕೊನೆ ಮೊಮೆಂಟ್ ಇರೋವರೆಗೂ ಅವಸರ ಆಗ್ತದೆ. ಜಸ್ಟ್ ಯು ಶುಡ್ ಬಿ ಆಸ್ ಆಕ್ಟಿವ್ ಆಸ್ ಪಾಸಿಬಲ್. ಮಾಡ್ತಾ ಇದ್ರೆ ಯಾರ ಕೈಗೂ ನನ್ನ ಕೆಲಸ ನಾನು ಮಾಡ್ಕೊಂಡು, ಅದು ನನ್ಗೆ ಬಹಳ ಇದು. ನಮ್ಮ ಅಮ್ಮನೂ ಹಂಗೆ ಹೇಳ್ಕೊಳ್ಳೋರು, ಅವರು ಹಂಗೆ ಹೋದ್ರು, ನಾನು ಹಂಗೆ, ನನ್ನ ಹಸ್ಬೆಂಡು ಹಂಗೆ ಹೋದ್ರು. ನಾನು ಯಾರ ಕೈಲೂ ಸೇವೆ ಮಾಡಿಸ್ಕೋಬಾರ್ದು ಅಂತ ಹಂಗೆ ಹೋದ್ರು. ಬಟ್ ಹಿಂಗೆ ನಿಮ್ಗೆ ವಾಸಿ ಆಗಿರೋದು ನಮ್ಗೆ ಖುಷಿ ಆಗ್ತದೆ. ಹೇಳಿದ್ನಲ್ಲ ಒಂದ್ಸಾರಿ ಬಂದಾಗ ನೋಡಿ ನಂಗೆ ಎಷ್ಟು ಇಷ್ಟ ಅಂತಂದ್ರೆ, ನನ್ಗೆ ನಿಮ್ಮಂತ ಒಬ್ಬ ಮಗ ಬೇಕಿತ್ತು. ನಿಮ್ಮ ಯೋಜನೆ ಹೆಚ್ಚು ಕಡಿಮೆ. ಅಲ್ಲ, ನೀವು ರಿಫೈಂಡ್ ಆಯಿಲ್ ಒಂದ್ 5-6 ಐಟಮ್ಸ್ ಇದೆ ಮನೆಗೆ ತರದೇ ಇರೋದು. ರಿಫೈಂಡ್ ಆಯಿಲ್, ಸಕ್ಕರೆ, ಮೈದಾ, ಗೋಧಿ, ಇವನ್ ಮನೆಗೆ ತರಕ್ ಹೋಗ್ಬೇಕು. ಬೇಕರಿ ಪ್ರಾಡಕ್ಟ್ಸ್, ಮತ್ತೆ ಇನ್ನು ಬೇರೆ ಕೆಲವು ಐಟಮ್ಸ್ ಇದೆ. ಬೇಕರಿ ಪ್ರಾಡಕ್ಟ್ಸ್, ಪರಾಟ, ಚಪಾತಿ ಅಂತವೆಲ್ಲ ಮನೆಗೆ ಎಂಟರ್ಟೈನೇ ಮಾಡ್ಕೋಬೇಕು. ಅಷ್ಟು ಮಾಡಿದ್ರೆ ಹಿಂಗೆ 80-82 ಆದ್ರೆ ಇಷ್ಟೇ ಆಕ್ಟಿವ್ ಆಗಿರ್ತೀರ. ಅಲ್ಲ, ಅಲ್ಲಿ ಹೊರಗಡೆ ಓಕೆ. ಹೊರಗಡೆ ಯು ಕೆನಾಟ್ ಕಂಟ್ರೋಲ್ ದಟ್. ಅಟ್ ಲೀಸ್ಟ್ ಫಾರ್ ಯು ಅಂಡ್ ಯುವರ್ ಫ್ಯಾಮಿಲಿ ಯು ಹ್ಯಾವ್ ಟು ಮೇಂಟೈನ್ ದೀಸ್ ಥಿಂಗ್ಸ್ ಸೊ ದಟ್ ಯು ವಿಲ್ ಅವಾಯ್ಡ್ ಯುವರ್ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್, ಅನ್ವಾಂಟೆಡ್ ಟೈಮ್ ಸ್ಪೆಂಡ್ ಇನ್ ದ ಹಾಸ್ಪಿಟಲ್ ಅಂಡ್ ಅನ್ವಾಂಟೆಡ್ ಹೆಡ್ ಏಕ್ ಅದೆಲ್ಲ ಹೋಗ್ತಿರೋದು. ಇದನ್ನ ನಾವು ಇವಾಗ ಮಾಡೋ ಪ್ರಿಕಾಷನ್ ಇದೆ. ನಾನು ಹೇಳ್ತಾನೆ ಇರ್ತೀನಿ, ನಮ್ಗೇನಂದ್ರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ವಿ, ಇವ್ರು ಹೇಳಿದ್ರು ಅಂತ ಆಗ್ಲಿ. ಹೊಟ್ಟೆಲಿ ಟಾಕ್ಸಿನ್ಸ್ ಇರುತ್ತೆ, ಅದೆಲ್ಲ ಖಾಲಿ ಆಗ್ಬೇಕಲ್ವಾ. ಇವಾಗ ಸರ್ ಇವತ್ತೊಂದಿನ ಮನೆ ಕಸ ಹೊಡೆದ್ಬಿಟ್ಟೆ ಸರ್, ತುಂಬಾ ಕಸ ಬಂದ್ಬಿಡ್ತು ಅಂದ್ರೆ ಕಸ ಇರೋದಕ್ಕೆ ಬರ್ತಾ ಇದೆ. ಅದೇ ಡೈಲಿ ಒಂದು ವಾರ ಹೊಡೆದ್ಬಿಟ್ರೆ ಅಲ್ಲಿ ಕಸ ಬರೋದಿಲ್ಲ, ಹೊಸ್ದಾಗಿ ಬರುತ್ತೆ. ಹಂಗೆ ಹೊಸ್ದಾಗಿ ಅವಾಗ ಸ್ವಲ್ಪ ಯೂಸ್ ಮಾಡಿ, ಸ್ಲೋಲಿ ಡೋಸ್ ಜಾಸ್ತಿ ಮಾಡ್ಕೊಂತ ಹೋಗೋದು. ಆ ತರ ಮಾಡ್ಕೊಂತ ಮಾಡಿದ್ರೆ ವಿಲ್ ಬಿ ವೆರಿ ಹೆಲ್ತಿ. ಆಮೇಲೆ ಕೊತ್ತಂಬರಿ ಸೊಪ್ಪಿನ ಜ್ಯೂಸು, ಆಮೇಲೆ ಬೂದುಗುಂಬಳಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಅದನ್ನ ರೆಗ್ಯುಲರ್ ಆಗಿ ಬೆಳಗ್ಗೆ ಅದೇ ನನಗೆ ಬ್ರೇಕ್ಫಾಸ್ಟ್ ಆಲ್ಮೋಸ್ಟ್. ನಾನು ನಮ್ಮ ಹೋಟ್ಲಿಗೆ ಎಲ್ಲ ಹೋಟ್ಲಿಸ್ಗೂ ಒಟ್ಟಿಗೆ ಪರ್ಚೇಸ್ ಮಾಡೋದು. ಅವರ ಪಾಪ ಬೂದುಗುಂಬಳಕಾಯಿ ಅಲ್ಲಿ ನಮಗೆ ಮಾರ್ಕೆಟ್ ಇಂದಾನೆ ಇವ್ರಿಗೆ ತಗೊಂಡು ಅದೊಂದು ನನಗೆ ಅವೆರಡನ್ನೂ ನೀಟಾಗಿ ವಾರಕ್ಕೆ ಒಂದ್ಸಾರಿ ಒಂದು ಪುಟ್ಟದ್ದು ಬೂದುಗುಂಬಳಕಾಯಿ, ಒಂದು 20 ಇದು ನನಗೆ ಬೆಟ್ಟದ ನೆಲ್ಲಿಕಾಯಿ, ಕೊತ್ತಂಬರಿ ಸೊಪ್ಪು. ನಿಮ್ಮ ಫ್ರೆಂಡ್ಸ್ ಎಲ್ಲ ನೋಡಿದ್ರೆ ಏನಂತಾರೆ ನೀವು ವಾಕ್ ಮಾಡೋದು ನೋಡಿ? ನಿಮ್ಮ ಫ್ರೆಂಡ್ಸ್, ನಿಮ್ಮ ಜೂನಿಯರ್ಸ್ ಎಲ್ಲ ಎಲ್ಲೂ ಹೊರಗೆ ಹೋಗೋದೇ ಇಲ್ಲ. ನಾನು ಎಲ್ಲರೂ ಹೋದ್ರೆ ಇವನ್ ಜೊತೆ ಹೋಗ್ತೀನಿ. ನಿಮ್ಮ ರಿಲೇಟಿವ್ಸ್ ಎಲ್ಲ ಇನ್ನು ನಾನು ಯಾವ ಫಂಕ್ಷನ್ ನಮ್ಮ ಹಸ್ಬೆಂಡ್ ನಾವು ಹಿಡ್ಕೊಂಡು ಹೋಗ್ಬೇಕು, ಹಿಡ್ಕೊಂಡು ಬರ್ಬೇಕು. ಇವಾಗ ಏನ್ ಇಟ್ಕೊಂಡು ಹೋಗ್ಬೇಕು? ಆರಾಮಾಗಿ ಹೋಗ್ತಿದ್ದೀನಿ ನಾನು. ಏನಾದ್ರು ಉಪ್ಪು ತಗ್ಗು ನೆಲ ಬಂದ್ರೆ ಅವಾಗ ಒಂದ್ ಸ್ವಲ್ಪ ಕಾಶಿಯಸ್ ಆಗಿರಿ. ಕಾಶ ನನಗೆ ಬೀಳ್ತೀರಿ ಅನ್ನೋ ಹೆದರಿಕೆ ಬಂದಿರೋದು. ಅದು ಸಬ್ ಕಾನ್ಶಿಯಸ್ ಇರೋದ್ರಿಂದ ಅಷ್ಟೇ. ಇಲ್ಲ ಅದನ್ನು ಬೇಡ, ಆರಾಮಾಗಿ ಓಡಾಡಿ. ಇನ್ಮೇಲೆ ಫಂಕ್ಷನ್ ಎಲ್ಲ ಹೋಗಿ, ಬಟ್ ಅಲ್ಲಿ ಊಟ ಮಾತ್ರ ಬರೀ ಕೋಸಂಬರಿ, ಪಲ್ಯ, ಅನ್ನ, ಸಾಂಬಾರ್ ಅಷ್ಟೇ. ಅದೇ ಗೋಧಿ ಅವೆಲ್ಲ ಅವಾಯ್ಡ್ ಮಾಡ್ತಾರೆ. ಆದ್ರೂ ಹೋಳಿಗೆ ತುಂಬಾ ಇಷ್ಟ ಆಗುತ್ತೆ. ಅದು ಒಂಚೂರು ಮೈದಾ ಹಾಕಿರ್ತೀವಲ್ಲ, ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರಂತೆ ನೋಡಿ ವೆರೈಟಿಯಾಗಿ. ಅಕ್ಕಿ ಹಿಟ್ಟಲ್ಲಿ ಹಿಂಗ್ ಮಾಡ್ಬಿಟ್ಟು ಅದನ್ನ ಅದ್ರೊಳಗಡೆ ಸ್ವಲ್ಪ ನಾನು ಹೂರ್ಣನೇ ತಿನ್ಬಿಡ್ತೀನಿ.
ಬೆಸ್ಟ್ ಹೂರ್ಣ ಕಾಯಿ ಹಾಲು ಬೇಕಾದ್ರೆ ಸ್ವಲ್ಪ ತುಪ್ಪ ಹೂರ್ಣನೂ ಚೆನ್ನಾಗಿರುತ್ತೆ. ಕ್ಲೀನಾಗಿ ಕುತ್ಕೊಂಡು ಬಹಳ ಕಟ್ಟುನಿಟ್ಟಾಗಿ ನೀವು ಪಾಲಿಸ್ತಿದ್ವಿ. ಕೊಬ್ಬರಿ ಎಣ್ಣೆನೇ ಉಪಯೋಗಿಸ್ಕೊಂಡು ಮನೇಲಿ ರಿಫೈನ್ಡ್ ಆಯಿಲ್ ಇದ್ರೂ ನಾನೇ ನನಗೆ ಸ್ವಂತವಾಗಿ ಅಡುಗೆ ಮಾಡ್ಕೊಂಡು ಮಾಡ್ತಿದ್ದೀನಿ. ನಾನು ವಾಸಿ ಆಗಲೇಬೇಕು ಅಂತ ಮನೆಯವರೆಗೂ ನಿಲ್ಸ್ಬಿಡಿ. ಯಾರಿಗೂ ಹೇಳ್ರಿ ನನ್ನ ಮಗರಾಜ. ರಿಫೈಂಡ್ ಆಯಿಲ್ ಇಸ್ ನಾಟ್ ಗುಡ್. ಇಟ್ ಇಸ್ ನಾಟ್ ಅಟ್ ಆಲ್ ಆಯಿಲ್. ಇಟ್ ಇಸ್ ಪೆಟ್ರೋಲಿಯಂ ವೇಸ್ಟ್. ವೈ ಡು ವಾಂಟ್ ಟು ನೋಡಿ ಹೀಗೆ ನೀವು ಕೈ ಜೋರಾಗಿ ನಡಿ, ಲೆಫ್ಟ್ ರೈಟ್ ಮಾಡ್ಕೊಂಡು ನಡೀರಿ. ನಡೀರಿ ಹಂಗೆ ಫಾಸ್ಟ್ ನಡೀರಿ. ಇದು ಸ್ಕ್ವಾಟಿಂಗ್ ಮಾಡ್ತಿದ್ರಾ? ಹಾಫ್ ಸ್ಕ್ವಾಟಿಂಗ್ ಮಾಡ್ತಿದ್ದೀನಿ 10 times ಮಾಡಿ, ಅಲ್ಲೇ ಮಾಡಿ ಮಾಡಿ. ಸ್ವಲ್ಪ ಟೇಬಲ್ ಸೂಪರ್. 10 times. ಆಮೇಲೆ ಹಾಲು ಕಾಯಿಸ್ಕೊಳ್ತಾ ಹಾಲು ಉಳ್ಕೊಬಿಡುತ್ತೆ ಅಂತ ಟೈಮ್ ಬಂದಾಗ ಸ್ಟವ್ ಹಿಡ್ಕೊಂಡು ಅಲ್ಲೂ ಮಾಡ್ತಾ ಇರ್ತೀನಿ. ಟೈಮ್ ಮುಖ್ಯ. ಟೈಮ್ ನನ್ಗೆ ಉಳಿಯಲ್ವಲ್ಲ. Everyone should clap for that. 4:30 ನಾನು ಹೇಳೋದು ಡೈಲಿ. 4:30 ನಾನು ಮೊದಲು ಲೇಸರ್ ಟ್ರೀಟ್ಮೆಂಟ್ಗೆ ಹೋಗ್ತಿದ್ದೆ. ಇವರು ಎಕ್ಸರ್ಸೈಸ್ ಹೇಳ್ಕೊಡೋರು ಏನಂತಾರೆ ಅವರು ನನಗೆ ಕೆಲವು ಎಕ್ಸರ್ಸೈಸ್ ಕಡೆವರೆಗೂ ಮಾಡಿ ಅಂತಂದ್ರು. ಅದನ್ನ ಇಟ್ಕೊಂಡ್ಬಿಟ್ಟಿದ್ವಿ. ಬೆಳಗ್ಗೆ 4:30 ಎಲ್ಲ ಮಾಡಿ 5 ಗಂಟೆಯಿಂದ 5:30 ಎಕ್ಸರ್ಸೈಸ್ ಮಾಡ್ಕೊಂಡು ವಾಕಿಂಗ್ ಹೋಗ್ತೀವಿ. ಮನೆ ಒಳಗೆ ಈ ತರ ದೊಡ್ಡ ಹಾಲ್ ಇದೆ, ಅಲ್ಲಿ ಮಾಡ್ಬಿಡ್ತೀನಿ ಟೈಮ್ ಇಟ್ಕೊಂಡು. ಆಮೇಲೆ ಇನ್ಮೇಲೆ ಕೆಳಗೆ ಕುತ್ಕೋಬೇಕು ನೀವು. ಕೆಳಗೆ ಕುತ್ಕೊಂಡು ನಾನು ಸೊಪ್ಪು ಗಿಪ್ಪೆಲ್ಲ ಸೋಸ್ಕೊಂತೀನಿ. ಆಗುತ್ತೆ ಅದ್ರಲ್ಲಿ. ಸ್ವಲ್ಪ ದಿಂಬು ಇಲ್ಲ ಮಣಿ ಹಾಕೊಳ್ಳಿ. ಅಲ್ಲ ನಾನು ಕಂಟಿನ್ಯೂ. ನೆಲದ ಮೇಲೆ ಕುತ್ಕೊಳ್ತೀನಿ. ಬಟ್ ಚಕ್ರ ಮಕ್ಕಳು ಹಾಕೊಳ್ಳೋದು ಚೆಕ್ಕೋಗ್ಲಿ ಹಾಕೋಬೇಕು. ಹಾಕೊಳ್ಳಿ, ಇವಾಗ ಹಾಕೊಳ್ಳಿ. ಈ ತರ ಮಣಿ ಮೇಲೆ ಕುತ್ಕೊಳ್ಳಿ. ಮಣಿ ಮೇಲೆ ಕುತ್ಕೊಂಡು ಚೆಕ್ಕೋಗ್ಲಿ ಹಾಕೊಂಡು ಆಗುತ್ತೆ ಆಗುತ್ತೆ ಅಂತ ತುಗೋತಾಗ್ಲಾರ್ದು. ಆಗುತ್ತೆ. ಒಂದು ಅರ್ಧ ಗಂಟೆ ಸ್ಟಾರ್ಟಿಂಗ್ ಇತ್ತು, ಅರ್ಧ ಗಂಟೆ ದಿನಕ್ಕೆ ಒಂದು 5-6 ಸರಿ ಊಟ ಎಲ್ಲ ಕೆಳಗಡೆ ಬಿತ್ತನೆ ಮಾಡಿ. ಬೆಸ್ಟ್ ಅದು, ಬೆಸ್ಟ್ ಪೊಸಿಷನ್ ಫಾರ್ ನೀ ಜಾಯಿಂಟ್. ಆಮೇಲೆ ಮಂಡಿ ಚೆನ್ನಾಗಿ ರೀಗ್ರೋ ಆಗುತ್ತೆ. ಕುತ್ಕಡೆ ರಕ್ತ ಚೆನ್ನಾಗಿ ಆಡುತ್ತೆ. ಈ ವಯಸ್ಸಲ್ಲಿ ರೀಗ್ರೋ ಆಗುತ್ತಾ? ಯಾಕಾಗಲ್ಲ? ಏನೋ ನಾನು ಆಗ್ಲೇಬೇಕು ಅಂತ ಪಟ್ಟು ಹಗಲು ರಾತ್ರಿ ನನ್ಗೆ ಏನ್ ಬೇಕು ಅಂತ ಎಷ್ಟು ಕಮ್ಮಿ ಆಗಿದೆಯಲ್ಲ? ಒಂದು 50%. ಇದೊಂದೇ ನನಗಿರೋದು ಪ್ರಾಬ್ಲಮ್. ಇದು ಇದು ಇಲ್ವೇ ಇಲ್ಲ, ಆಲ್ಮೋಸ್ಟ್ ಇಲ್ವೇ ಇಲ್ಲ. ಇದು 10% ಇತ್ತ ಬಂದಾಗ 90% ಕಮ್ಮಿ ಆಗಿದೆ. ಹ್ಮ್, ಇದು ಜಾಸ್ತಿ. ನಿಜವಾಗ್ಲೂ ಡಾಕ್ಟ್ರೆ ಎಷ್ಟು ವಾಪಸ್ ನಂಗೆ ರೀ ಬರ್ತಾರೆ ಅಂತಾರೆ. ಹೌಸ್ ಅರೆಸ್ಟ್ ಆಗ್ಬಿಟ್ಟಿದೆ ನಾನು. ಈಗ ಒಂದು 200 ಹೆಜ್ಜೆ 300 ಹೆಜ್ಜೆ ಅಂಗಡಿಗಳಿಗೆ ನಾನೇ ಹೋಗಿ ತರಕಾರಿ ಎಲ್ಲ ತಗೊಂಡ್ಬರ್ತೀನಿ. 300 ದಿನ ಹೊರಗಡೆ ನಡೀತೀರಾ? ಅವೆರಡು ಅಲ್ಲ, ನಮ್ಮ ರೋಡಲ್ಲಿ ಇರೋದ್ನೆಲ್ಲ ನಿಮ್ಗೆ ಎಷ್ಟು? 81 ವರ್ಷ. 81 ಮಾರ್ಚ್ ಕಂಪ್ಲೀಟ್ ಆಗುತ್ತೆ. 82 ಆಗುತ್ತೆ. 82ಕ್ಕೆ ಬಿಡ್ತೀವಿ. ಸೂಪರ್. ನೀವೆಲ್ಲ ಇನ್ಸ್ಪಿರೇಷನ್. ಏನ್ ಇನ್ಸ್ಪಿರೇಷನ್ ಮನೇಲಿ ಬ್ರಾಹ್ಮಿ ವರ್ಷದಲ್ಲಿ ಇದ್ದು ಅಲ್ಲ 40 years ಹೈಸ್ಕೂಲ್ ಟೀಚರ್ ಸರ್ವ್ ಮಾಡಿ ಆಮೇಲೆ ಗೆಸ್ಟೆಡ್ ಆಫೀಸರ್ ಆಗಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ರಿಟೈರ್ ಆಗಿ ಈಗಲೂ ನನಗೆ ಸರ್ ಚೆನ್ನಾಗಿ ಕೈ ತುಂಬ ಪೆನ್ಷನ್ ಬರುತ್ತೆ. ನಾಟ್ ಹ್ಯಾಪಿ ಸ್ಟ್ಯಾಂಡಿಂಗ್ ಆನ್ ಮೈ ಓನ್ ಲೆಗ್ಸ್. ಸೂಪರ್. ವಿ ಆರ್ ಆಲ್ಸೋ. ಯು ಹ್ಯಾವ್ ಟು ಪೇ ಬಿಕಾಸ್ ಯು ಆರ್ ಆಲ್ ಯಂಗ್ಸ್ಟರ್ಸ್. ಸೂಪರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅದೇ ಒಂದು ಅದನ್ನ ಕಂಟಿನ್ಯೂ ಮಾಡಿ. ಕಲ್ದು ಕೀಪ್ ಇಟ್. ಫುಡ್ ಡಯಟ್ ಪೂರ್ತಿ ಮಾಡ್ತಿದ್ದೀನಿ. ಆ ತಪಾಸಣೆಗೆ ಫಲ ಕೊಟ್ಟಿದ್ದೀರ, ಅದೇ ಖುಷಿ ನಮಗೆ, ಅದೇ ಸಂತೋಷ. ಎಲ್ಲರ ಆರೈಕೆ ನೀವು ಎಷ್ಟು ಚೆನ್ನಾಗಿ ನಿಮ್ಮ ಆಶೀರ್ವಾದ ಮುಖ್ಯವಾಗಿ ನಮಗೆ. ಏನ್ ಆಶೀರ್ವಾದ ಡಾಕ್ಟರ್. ಎಷ್ಟೊತ್ತು ನೀವು ಕಾಮನ್ ಸೆನ್ಸ್ ಉಪಯೋಗಿಸಿ ನಿಮ್ಮ ಗುರುಗಳು ಮಾತು ಕೇಳ್ಕೊಂಡು ಟೇಕನ್ ಸೋ ಮಚ್ ಆಫ್ ಸ್ಟ್ರೈಸ್ ಫಾರ್ ಪಬ್ಲಿಕ್. ಅಪಾರ್ಟ್ ಫ್ರಮ್ ಅರ್ನಿಂಗ್ ಮನಿ ಇಸ್ ನಾಟ್ ದ ಮೇನ್ ಕ್ರೈಟೀರಿಯಾ. ಯು ಆರ್ ಟೇಕಿಂಗ್ ಮೋರ್ ಸ್ಟ್ರೈಸ್. ಸ್ವಲ್ಪ ಚಾಲೆಂಜಿಂಗ್ ಅದು. ಅದೇ ಈಗ ನಾನು ಹಂಗೆ ಮಾಡ್ಕೊಂಡೆ ಚಾಲೆಂಜಿಂಗು. ಹೌದು. ನಾನು ಫಸ್ಟ್ ವಿಸಿಟಿಗೆ ಬಂದಾಗ ಹೇಳಿದೆ ಅವು FTS ಆದವ್ರಿಗೆ ಕ್ಯೂರ್ ಆಗಲ್ಲ ಅಂತ ಹೇಳಿದ್ರೆ ನಾನು ಬರ್ತಾನೆ ಇರ್ಲಿಲ್ಲ ಹಾಸ್ಪಿಟ್ಲಿಗೆ ಅಂದ್ರೆ. ಇಲ್ಲಮ್ಮ ಅಲ್ಲಿ ನಮ್ಮ ಲೇಡಿ ಡಾಕ್ಟರ್ ಒಬ್ರು ಕರ್ಕೊಂಡ್ ಬಂದಿದ್ರು, ಅವ್ರಿಗೆ ಆಗಿದೆ ಅವ್ರ ಅಪ್ಪನಿಗೆ, ನಿಮ್ಮ ಏಜ್ ಗ್ರೂಪ್ನವ್ರೆ ಅಂತ ನೀವು ಹೇಳಿದ್ರಿ. ಅವ್ರು ಹಂಗೆ ಹೇಳಿದಾರಲ್ಲ ನಾನು ಏಜ್ ಅನ್ನೋದು ಒಂದು ನಂಬರ್ ಅಷ್ಟೇ. ಇವಾಗ ನೋಡಿ, ನಿಮ್ ತಾಯಿ ನಿಮ್ಮ ಅಜ್ಜಿ ಅವರೆಲ್ಲ ಎಷ್ಟು ವರ್ಷ 100 ವರ್ಷ ಆದ್ರೂ ಸೊಂಟ ನೋವಿಲ್ಲ ಮಂಡಿ ನೋವಿಲ್ಲ ಅವ್ರಿಗೆ ಏನು ಇರ್ತಾ ಇರಲಿಲ್ಲ. ಯಾಕಂದ್ರೆ ಅವರು ತಿಂತಕ್ಕಂಥ ಆಹಾರ ಹಂಗಿತ್ತು. ನೀವು ಆಹಾರ ಈ ವಯಸ್ಸಲ್ಲಿ ಈ ಏಜಲ್ಲಿ ಬಂದ್ರೆ ಈ ಜನರೇಷನ್ ತಿಂದ್ರು ಕೂಡ ಹಂಗೆ ಇರುತ್ತದೆ. ಅದೇ ತರ ಫುಡ್, ಎಕ್ಸರ್ಸೈಸ್, ಸ್ಲೀಪ್, ಸ್ಟ್ರೆಸ್ ಫ್ರೀ ಲೈಫ್ ಇದೆಲ್ಲ ಕರೆಕ್ಟ್ ಆಗಿ ಮಾಡ್ಬಿಟ್ರೆ ರಿಟೈರ್ಮೆಂಟ್ ಎಕ್ಸರ್ಸೈಸ್ ಸತ್ಯಯುಗದಲ್ಲಿ ಬದುಕ್ತಾ ಇದ್ರಲ್ಲ ಜನ, ಹಂಗೆ ಇವಾಗ ಕಲಿಯುಗದಲ್ಲಿ ಬದುಕ್ತಾರೆ. ಅದು ಸಾಧ್ಯ ಆಗತ್ತದು. ಥ್ಯಾಂಕ್ ಯು.